ನಾನು ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಹೇಳೋದಾದರೆ, ಈ ಬ್ಲೌಸ್ನ ಅಳತೆ ಬ್ಲೌಸ್ನ ಇಟ್ಟು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕಟಿಂಗ್ ಏನಪ್ಪ ಅಂದರೆ, ಅಳತೆ ಬ್ಲೌಸನ್ನು ಯಾವ ರೀತಿ ಇಟ್ಟು ಕಟ್ಟಿಂಗ್ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯ ಆಲ್ಟ್ರೇಷನ್ ಬರದೇ ಇರೋ ರೀತಿ ಕಟಿಂಗ್ ಮಾಡ್ಬೋದು. ಅದಕ್ಕೆ ಮೊದಲಿಗೆ ನಾನು ಫ್ರಂಟನ್ನು ಕಟ್ ಮಾಡ್ತೀನಿ. ಫ್ರಂಟ್ ಏನಪ್ಪ ಅಂತ ಅಂದರೆ, ಈ ರೀತಿ ಓಪನ್ ಇರೋ ಕಡೆ ಫ್ರಂಟನ್ನು ಇಟ್ಕೋಬೇಕು. ಇದು ಫ್ರಂಟ್ ಉಕ್ಕಿರೋದ್ರಿಂದ ಈಗ ನಮಗೆ ಈ ಸೈಡ್ ಎಡ್ಜಸ್ ಬೇಡ ಅಂತ ಇದನ್ನು ಕಟ್ ಮಾಡೋದಕ್ಕೆ ಮಾರ್ಕ್ ಹಾಕೋತಾ ಇದ್ದೀನಿ. ಮೊದಲಿಗೆ ನಾನು ಲೆಂತ್ ಏನಿದೆ ಈ ಲೆಂತನ್ನು ಫಸ್ಟಿಗೆ ಟೇಪ್ ಇಟ್ಟು ತೊಗೊಳೋದಕ್ಕಿಂತನೂ ಈ ರೀತಿಯೂ ತೊಗೋಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇರೋದು. ಫಸ್ಟ್ ಇಲ್ಲೇನಿದೆ ಡಾಟಿಗೆ, ಈ ಡಾಟಿಗೆ ಕರೆಕ್ಟಾಗಿ ಮಾರ್ಕ್ ಹಾಕಿ 1/2 ಇಂಚು ಸ್ಟಿಚಿಂಗ್ ಮಾರ್ಕ್ ಹಾಕೊಳ್ಳೋಣ. ಅದಾದಮೇಲೆ ಲೆಂತ್ ಕೂಡ ಇದೇನಿದೆ ಇದೇ ಲೆಂತಿಗೆ 1/2 ಇಂಚು ನಾವು ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಬರಲ್ಲ. ಕಂಪ್ಲೇಂಟ್ ಬರ್ದಂಗೆ ಅಳತೆ ಬ್ಲೌಸ್ ಇಟ್ಟು ಹೊಲಿಬೋದು. ಆದರೆ ಅಳತೆ ಬ್ಲೌಸ್ನ ಇಟ್ಟು ಯಾವ ರೀತಿ ಮಾರ್ಕ್ ಎತ್ಕೋಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದಾದಮೇಲೆ ಈಗ ಇದು ಲೆಂತ್ ಇಷ್ಟಿದೆ ಅಲ್ಲ, ನಾನು ಈ ಲೆಂತಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಇವಾಗ ನಿಮಗೆ ಫ್ರಂಟ್ ಡೀಪ್ನ ಯಾವ ರೀತಿ ಇಟ್ಕೋಬೇಕು ಅಂತ, ಈಗ ಇದು ಉಕ್ಸ್ ಪಟ್ಟಿ ಇದೆಯಲ್ವ, ಈ ಉಕ್ಸ್ ಪಟ್ಟಿನ ಬಿಟ್ಟು ಇದೇನಿದೆ ಇದೇ ಮಾರ್ಜಿನಿಗೆ ಮಾರ್ಕ್ ಹಾಕೋತಾ ಇರೋದು, ಮಾರ್ಕ್ ಹಾಕೋಬೇಕು. ಅದಾದಮೇಲೆ ಶೋಲ್ಡರ್ ಏನಿದೆ ಅದಕ್ಕಿಂತ 3/4 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಅವ್ರು 1/2 ಇಂಚ್ ಜಾಸ್ತಿ ಕೇಳಿದ್ದಾರೆ, ಇಲ್ಲಿ ಬರ್ದಿದ್ದೀನಿ ನಾನು 3 ಇಂಚ್ ಇಡಿ ನಮಗೆ ಶೋಲ್ಡರ್ನ ಅಂತ ಕೇಳಿದ್ದಾರೆ. ಈಗ ಹಾಗಾಗಿ ನಾನು ಇದಕ್ಕಿಂತ 3 ಇಂಚ್ ಏನು ಬರುತ್ತೆ ಈ 3 ಇಂಚನ್ನು ನಾನು ಇಡ್ತೀನಿ. 3.5 ಇಂಚಸ್ಸು ಇಲ್ಲಿ ಬರುತ್ತೆ. ನಿಮಗೆ ಬೇಕು ಅಂದರೆ ಈಗೇನಿದೆ ಇದೇ ರೀತಿಯೇ ಮಾರ್ಕನ್ನು ತೆಕ್ಕೋಬೋದು. ನನಗೆ ಡೀಪ್ ತೆಗಿಯೋಕ್ಕೆ ಬರಲ್ಲ ನೀಟಾಗಿ ಅಂತ ಅನ್ನೋದಾದರೆ ಇದೇನಿದೆ ಇದೇ ಶೇಪಲ್ಲೇ ಈ ರೀತಿ ಮಾರ್ಕ್ನ ತೆಕ್ಕೋಬೋದು. ಅದಾದಮೇಲೆ ಸ್ಲೀವ್ಸ್ ಲೆಂತ್ ಎಷ್ಟಿದೆ, ಲೆಂತನ್ನು ಯಾವ ರೀತಿ ತೊಗೋಬೇಕು, ಈ ರೀತಿ ತೊಗೋಬೇಕು. ನೋಡಿ ಇಲ್ಲೇನಿದೆ ಇಲ್ಲಿಂದ ಈ ರೀತಿ ಮಾರ್ಕಿಗೆ ಲೆಂತ್ ತೊಗೋಬೇಕು, ಅಂದರೆ ಶೋಲ್ಡರ್ ಲೆಂತು. ಇವಾಗ ನಿಮಗೆ ಈ ಸ್ಲೀವ್ಸ್ ಏನಿದೆ ಅಲ್ಲ ಬಾಡಿ ಫಿಟ್ಟಿಂಗು, ಈ ಬಾಡಿ ಫಿಟ್ಟಿಂಗನ್ನು ಮೆಷರ್ ಮಾಡ್ಕೋಬೇಕು. ಮೆಷರ್ ಮಾಡಿದಾಗ ನೋಡಿ ಕರೆಕ್ಟಾಗಿ ಇಷ್ಟೇ ಬಂದಿದೆ. ಈ ಮಾರ್ಕಿಗೆ ಮಾರ್ಕ್ ಹಾಕೊಳ್ಳೋಣ. ಇವಾಗ ಇದು 5.5 ಇಂಚಸ್ಗೆ ಮಾರ್ಜಿನ್ ಬರ್ತಿದೆ. 5.5 ಇಂಚಸ್ಗೆ ಮಾರ್ಕ್ ಹಾಕೋಬೇಕು. ಬ್ಲೌಸ್ ಯಾವ ರೀತಿ ಇದೆ ಅದೇ ರೀತಿ ಬರುತ್ತೆ. ಕೆಲವ್ರು ಕೇಳಿರ್ತಾರಲ್ಲ ನಮಗೇನಿಲ್ಲ ಬ್ಲೌಸ್ ಕರೆಕ್ಟ್ ಇದೆ ಅದೇ ರೀತಿ ಹೊಲ್ಕೊಡ್ಬೇಕು ಅಂತ. ನಾವು ಅಳತೆ ತಗೊಂಡಾಗ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿನೂ ನಾವು ಫಾಲೋ ಮಾಡ್ಬೋದು. ಈಗ ನಮಗೆ ಸ್ಟಿಚಿಂಗ್ ಆದಮೇಲೆ ಬಂದಿರೋ ಶೇಪ್ ಇದು. ನಾನು ಈ ರೀತಿಯೇ ತಗೋತೀನಿ. ಈ ರೀತಿ ಅಳತೆ ಬ್ಲೌಸ್ ಯಾವ ರೀತಿ ಇದೆ ಅದೇ ರೀತಿ ನಾನು ಮಾರ್ಕ್ ಎತ್ಕೊಂಡು ಕಟ್ ಮಾಡಿಕೊಂಡ್ರೆ ಯಾವುದೇ ರೀತಿ ಸ್ಲೀವ್ಸು ಕೊರಾಯಿಸೋ ಅವಶ್ಯಕತೆನೇ ಇಲ್ಲ.
ಇವಾಗ ನಾನು ಇದಾದಮೇಲೆ ಬೈಲಿಂಗ್ ಪಟ್ಟಿ ಇದು ಎಷ್ಟಿದೆ ಅಂತ ನೋಡ್ಕೋತೀನಿ. ಸ್ಟಿಚಿಂಗ್ ಹೋಗಿ 1/2 ಇಂಚಸ್ ಸ್ಟಿಚಿಂಗ್ ಹೋಗುತ್ತೆ ಪ್ಲಸ್ ಬೈಲಿಂಗ್ ಪಟ್ಟಿ. ಇವಾಗ ನಾನು ಇಲ್ಲಿದೆ, ಇಲ್ಲಿಗೆ ಬರುತ್ತೆ 1/2 ಇಂಚು, ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಪ್ಲಸ್ ಮತ್ತು ಡಾಟಿಗೆ 1 ಇಂಚ್ ಎಕ್ಸ್ಟ್ರಾ. ಇವಾಗ ನಾನು ಇದನ್ನು ಈ ರೀತಿ 3.5 ಇಂಚಸ್ಗೆ ಇಟ್ಕೋತಾ ಇದ್ದೀನಿ. ಈ 3.5 ಇಂಚಸ್ಗೆ ಎಕ್ಸ್ಟ್ರಾ 1 ಇಂಚಸ್ಸು ಟೇಪಲ್ಲಿ ಅಳತೆ ಮಾಡಿ ಇಟ್ಕೋತೀವಲ್ವ, ಅದೇ ರೀತಿ ಇದನ್ನು ನಾನು 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. 3.5 ಪ್ಲಸ್ 4.5 ಬೇಕು, ಅಂದರೆ ನಾನು ಸ್ಟಿಚಿಂಗಿಗೂ ಸೇರಿಸಿ ಇಟ್ಟಿದ್ದೀನಿ. ಇವಾಗ ನಾನು ಇದನ್ನು ಡಾಟಿಗೆ ಕರೆಕ್ಟಾಗಿ ಲೆವೆಲ್ ಬರಬೇಕು ಅಂತ ಈ ರೀತಿ ಮಾರ್ಕಲ್ಲಿ ಶೇಪ್ ಹಾಕೋಬೇಕು. ಇದಿಷ್ಟು ಬಾಡಿ ಫ್ರಂಟ್ ಪಾರ್ಟು. ನಿಮಗೆ ಡಾಟ್ ಏನಾದರೂ ಕನ್ಫ್ಯೂಸ್ ಇದ್ದರೆ ಆ ಡಾಟ್ ಕೂಡ ಹಿಡಿಯೋದನ್ನು ಡಾಟನ್ನು ಸಮೇತ ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ಬರುತ್ತೆ, ಡಾಟು ಇಲ್ಲಿವರೆಗೂ ಬರುತ್ತೆ. ಇಲ್ಲ ಈ ಕಡೆಯಿಂದನಾದ್ರೂ ನೀವು ಇಟ್ಕೋಬೋದು. ನೋಡಿ ಈ ರೀತಿಯೂ ನೀವು ಡಾಟಿಗೆ ಮಾರ್ಕ್ ಹಾಕೋಬೋದು. ಇಲ್ಲೇನಿದೆ ಈ ಲೆಂತು, ಈ ಲೆಂತಿಂದ ಈ ಲೆಂತಿಗೆ ಮಾರ್ಕು ನಿಮಗೆ ಸಿಗುತ್ತೆ ಈ ಬಾಡಿ ಇದಕ್ಕೆ. ಅದಕ್ಕೆ ನಾನು ಈ ಡಾಟನ್ನೇ ಇಲ್ಲಿಂದ ಇಟ್ಟು ಡಾಟ್ ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ. ಇದು ಅಷ್ಟೇ, ಸೆಂಟ್ರ್ ಡಾಟ್ ಎಲ್ಲಿದೆ ಅಂತ ನೋಡಿಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಬಿಟ್ಟು ಡಾಟಿಗೆ ಮಾರ್ಕ್ ಹಾಕೋಬೋದು. ಈ ರೀತಿ ಮಾರ್ಕ್ ಹಾಕೋಬೇಕು. ಈ ಸ್ಲೀವ್ಸಲ್ಲೂ ಈಗ ನೀವೇನಿದೆ ಇದು ಶೇಪ್ ಹಿಡಿದಿದ್ವಿ, ಈ ಶೇಪ್ ಇಲ್ಲಿದೆ ಅಲ್ವಾ, ನಿಮಗೆ ಸ್ಟಿಚಿಂಗ್ ಹೋಗಿ ಈ ಶೇಪ್ ಬರುತ್ತಲ್ಲ, ಈ ಶೇಪು ಸೆಂಟ್ರು, ಈ ಸೆಂಟ್ರಿಂದ ಈ ಸೆಂಟ್ರಿಗೆ ಮಾರ್ಕ್ ಬರುತ್ತೆ. ಈ ರೀತಿ ಮಾರ್ಕನ್ನು ಎತ್ಕೋಬೋದು. ಈಗ ಇದು 2 ಇಂಚಸ್ಗೆ ಮಾರ್ಕನ್ನು ಕೆಳಗಡೆ ಮಾಡಿದ್ರೆ ಆಯಿತು. ಈ ರೀತಿ ಫ್ರಂಟ್ ಪಾರ್ಟಿಂದು ಮಾರ್ಕ್ ಬಂದರೆ ಅಳತೆ ಬ್ಲೌಸ್ ಏನಿದೆ ಅದೇ ಅಳತೆ ಬ್ಲೌಸಿಗೆ ಮಾರ್ಕು ಬರುತ್ತೆ. ಮೊದಲಿಗೆ ಲೆಂತು ಮೇಲ್ಗಡೆ 1/2 ಇಂಚು ಕೆಳಗಡೆ 1/2 ಇಂಚು ಬಿಟ್ಟು ತಗೊಳ್ಳೋಣ. ಈ 1/2 ಇಂಚು ಕೆಳಗಡೆ ಬಿಟ್ಟಿದ್ದೀನಿ, ಇದೇ 1/2 ಇಂಚು ಮೇಲ್ಗಡೆ ಬಿಟ್ಟಿದ್ದೀನಿ. ಯಾಕಂದರೆ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಬೇಕಲ್ಲ, ಹಾಗಾಗಿ 1/2 ಇಂಚು ಬಿಡಬೇಕು. ಈ ಲೆಂತನ್ನು ಈಗ ನೋಡಿ ನಾನು ಲೆಂತ್ ಮಾರ್ಕ್ ಹಾಕಿದ್ದೀನಲ್ವ, ಲೆಂತ್ ಮಾರ್ಕ್ ಹಾಕಿದ್ಮೇಲೆ ಬ್ಯಾಕ್ ಡೀಪನ್ನು ಅದೇ ರೀತಿ ಅಳತೆ ಬ್ಲೌಸಲ್ಲಿ ತಗೊಳ್ಳೋಣ. ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಅವ್ರಿಗೆ ಇದರಲ್ಲೇ ಗೊತ್ತಾಗುತ್ತೆ ಬ್ರಾಡ್ ಎಷ್ಟು ಬೇಕು ಅಂತ ಹೇಳಿ. ಇದು ಕೂಡ ಅಷ್ಟೇ 1/2 ಇಂಚು ಡೀಪಿಂದು ಬಿಟ್ಟು ಮಾರ್ಕ್ ಹಾಕೋಬೇಕು. ನಮಗೆ ಬೇಕಾಗಿರೋದು ಬ್ರಾಡು, ಹಾಗಾಗಿ ಬ್ರಾಡಿಗೆ ಎಷ್ಟು ಬೇಕು ಅಂತ ನೋಡಿ ಮಾರ್ಕ್ ಹಾಕೋಬೇಕು. ಇದಿಷ್ಟು ನಾನು
ಸ್ಲೀವ್ ಹೇಳಿದ್ನಲ್ಲ, ಈ ಸ್ಲೀವ್ ಜೊತೆಗೆ 3/4 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಅದ್ರ ಜೊತೆಗೆ ನನಗೆ 1/2 ಇಂಚ್ ಎಕ್ಸ್ಟ್ರಾ ಇಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ 1/2 ಇಂಚು ಸೇರಿ 3.5 ಇಂಚಸ್ ಬರುತ್ತೆ. 3.5 ಇಂಚಸ್ನ ಇಡ್ತಾ ಇದ್ದೀನಿ. ಇವಾಗ ನಿಮಗೆ ಬ್ಯಾಕಲ್ಲಿ ಇಂಪಾರ್ಟೆಂಟ್ ಏನಂದರೆ ರಿಂಕಲ್ಸ್ ಬರಬಾರ್ದು ಅಂತ ಕೇಳ್ತಾರೆ. ರಿಂಕಲ್ಸ್ ಬರಬಾರ್ದು ಅನ್ನೋದಕ್ಕೆ ನಾನು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇಟ್ಟು ಕಟ್ ಮಾಡ್ತೀನಿ ಅಂತ ನೋಡಿ. ಇದೇನಿದೆ ಅಳತೆ ಬ್ಲೌಸು, ಇದೇ ಅಳತೆ ಬ್ಲೌಸಿಗೆ ಕರೆಕ್ಟಾಗಿ ಇಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ರಿ. ಸ್ಟಿಚ್ಚಿಂಗು ಸೇರಿ ಇಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ, ಇಲ್ಲೂ ಸ್ಟಿಚಿಂಗಿಗೆ ಹೋಗುತ್ತೆ, ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಬಂದರೆ ನಿಮಗೆ ಬ್ಲೌಸು ಮೆಷರ್ಮೆಂಟ್ ಕರೆಕ್ಟಾಗಿ ಕೂರುತ್ತೆ. ಬ್ಯಾಕ್ ರಿಂಕಲ್ಸ್ ಹೊಡಿಯಲ್ಲ. ಈಗ ಇಷ್ಟಕ್ಕೂ ಮಾರ್ಕ್ ಹಾಕ್ಕೊಳ್ಳೋಣ. 2.25 ಇಂಚಸ್ಸು ಬ್ರಾಡ್ ಬೇಕು. ಸ್ಟ್ರೈಟ್ ಏನಿದೆ ಅದೇ ಸ್ಟ್ರೈಟ್ ಮೆಷರ್ಮೆಂಟು ಇದಕ್ಕೆ ಹಾಕ್ತಾಯಿದ್ದೀನಿ, ಅಂದರೆ ಲೈನ್ಸ್ ಹಾಕೋಕ್ಕೋಸ್ಕರ. ಇದು ಅಷ್ಟೇ ಕರೆಕ್ಟಾಗಿ ರೌಂಡು ಒಂದು ಸಲ ಮೆಷರ್ಮೆಂಟ್ ಹಾಕ್ಕೊಂಡ್ರೆ ನಿಮಗೆ ಕೊರಾಯಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಇದು ಅಷ್ಟೇ ಬ್ಯಾಕ್ ರೌಂಡು ಕರೆಕ್ಟಾಗಿ ರೌಂಡಿಗೆ ಶೇಪಿಗೆ ಮಾರ್ಕ್ ಹಾಕ್ಕೋಬೇಕು. ಇವಾಗ ಬಾಡಿ ಫಿಟ್ಟಿಂಗು ಯಾವ ರೀತಿ ಇಡೋದು ಅಂತ ತೋರಿಸ್ತೀನಿ. ಇಲ್ಲಿ ಅಳತೆ ಬ್ಲೌಸು ಇದು ಡಾಟಿಗೆ ಹೋಗಿರುತ್ತೆ. ಡಾಟನ್ನು ನಾವಿಲ್ಲೇ ಫಸ್ಟಿಗೆ ಸ್ಟ್ರೈಟ್ ಮಾಡ್ಕೊಬಿಡೋಣ. ಇಲ್ಲೇನೇ ಬ್ರಾಡ್ ಇದ್ರೂ ಈ ಬ್ರಾಡಿನ ಜೊತೆಗೆ ಇಲ್ಲಿ ಕರೆಕ್ಟಾಗಿ ಲೈಕ್ ಗೆರೆಗೆ ಬ್ಲೌಸ್ ಗೆರೆಗೆ ಕೂರಿಸ್ಕೊಂಡು ಡಾಟನ್ನು ಈ ರೀತಿ ಕ್ರಾಸ್ ಮಾಡಿಕೊಂಡ್ರೆ ನಿಮಗೆ ಬಾಡಿ ಫಿಟ್ಟಿಂಗು ಕರೆಕ್ಟಾಗಿ ಇಲ್ಲಿ ಸಿಗುತ್ತೆ. ಈ ರೀತಿ ಸ್ಟ್ರೈಟಾಗಿ ಬರುತ್ತೆ. ಆವಾಗ ಈ ರೀತಿ ತಗೊಂಡು ಒಂದು ಸಲ ಮಾರ್ಕ್ ಹಾಕ್ಕೊಂಡ್ರೆ ಸಾಕು. ಮತ್ತೆ ಮತ್ತೆ ಪದೇ ಪದೇ ಮಾರ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಎಷ್ಟಿದೆ ಅಂತ ನೋಡ್ಕೊಂಡ್ರಿ, 9 ಇಂಚ್ ಬಂದಿದೆ. ಈ ಬಾಡಿ ಮೆಷರ್ಮೆಂಟ್ ಹಿಂಗೆ ಇಟ್ಕೊಂಡು ನೋಡಿದಾಗ ಇಲ್ಲಿ ಕರೆಕ್ಟಾಗಿ ಈ ರೀತಿ ಈ ಕಡೆಯೂ ಕರೆಕ್ಟಾಗಿ ಬಂದು ಇಲ್ಲೂ ಕರೆಕ್ಟಾಗಿ ಶೋಲ್ಡರಿಗೆ ಕೂತಿದೆ ಅಂದರೆ ಇದು ಮೆಷರ್ ಕರೆಕ್ಟಾಗಿದೆ ಅಂತ. ಈಗ ಇದನ್ನು 9 ಇಂಚಿಗೆ ಮಾರ್ಕ್ ಹಾಕ್ಕೊಳ್ರಿ. ಇದು ಒಂದು ಸಲ ಮಾರ್ಕ್ ಹಾಕ್ಕೊಂಡು 9 ಇಂಚು ಅಂತ ಬರ್ಕೊಬಿಡಿ. ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಅಳತೆ ಬ್ಲೌಸ್ನ ಪದೇ ಪದೇ ಮೆಷರ್ ಮಾಡ್ಕೊಳ್ಳೋ ಅಂಥದ್ದಿರಲ್ಲ. ಆಮೇಲೆ ಅಳತೆ ಬ್ಲೌಸ್ ಜೊತೆಗೆ ಕಂಪ್ಲೇಂಟು ಯಾವುದೂ ಬರಲ್ಲ. ಇಲ್ಲೇನಿದೆ ಕ್ಲಾತು, ಈ ಕ್ಲಾತು 1/2 ಇಂಚು ಬಿಟ್ಟು ಒಳಗಡೆ ತೊಗೋಬೇಕು. ಕರೆಕ್ಟಾಗಿ ಫೋಲ್ಡಿಂಗ್ ನೋಡಿ ಈ ರೀತಿ ಇದೆಯಲ್ಲ, ಇದೇ ಫೋಲ್ಡಿಂಗು ಹೆಡ್ಜಸ್ ಆ ಕಡೆ ಓಪನ್ ಬರೋ ರೀತಿ ಇಟ್ಕೋಬೇಕು ಸ್ಲೀವ್ಸಲ್ಲಿ. ಇದು ನಾನು 1/2 ಇಂಚು ಕಟ್ಟಿಂಗಿಗೆ ಬಿಟ್ಟಿದ್ದೀನಿ. ಯಾವಾಗಲೂ ರೈಟ್ ಹ್ಯಾಂಡ್ ಸ್ಲೀವ್ಸ್ನೇ ತೊಗೋಬೇಕು, ಅಂದರೆ ಬಲಗಡೆ ಸ್ಲೀವ್ಸ್ನೇ ತೊಗೋಬೇಕು. ಆವಾಗ ನಮಗೆ ಅಳತೆಗೆ ಕರೆಕ್ಟಾಗಿರುತ್ತೆ. ಯಾಕಂದರೆ ಕೆಲವರಿಗೆ ಕೈ ಸಣ್ಣ ದಪ್ಪ ಇರುತ್ತೆ, ಅದಕ್ಕೋಸ್ಕರ ಬಲಗಡೆ ಸ್ಲೀವ್ಸ್ನೇ ತೊಗೋಬೇಕು. ಕರೆಕ್ಟಾಗಿ ಬ್ಲೌಸ್ನ ಹಿಡಿದು ನೋಡಿ ಇಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟಿಗೆ ಇಟ್ಟು ಇಲ್ಲಿ ಲೆಂತಿಗೆ ಈ ರೀತಿ ಮಾರ್ಕ್ ಹಾಕ್ಕೋಬೇಕು. ಇಷ್ಟೇನಿದೆ ಅದೇ ಮೆಷರ್ಮೆಂಟಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಸ್ಟ್ರೈಟಾಗಿಟ್ಟು ಇದೆಷ್ಟು ಬರುತ್ತೆ ಮೆಷರು, ಅಲ್ಲಿಗಿಂತ ಇದೇನಿದೆ ಈ ಇದಕ್ಕಿಂತನೂ 1/2 ಇಂಚು ಮೇಯ್ನ್ ಮಾರ್ಕ್ ಹಾಕೋಬೇಕು. ಇದು ಜಸ್ಟ್ ಇದು ಎರಡು ಬೇಕಾಗುತ್ತೆ ನಮಗೆ ಅಳತೆಗೆ ಫಿಟ್ಟಿಂಗಿಗೆ. ಅದಕ್ಕೋಸ್ಕರ ನಾನು ಈ ರೀತಿ
2 ಮಾರ್ಕ್ನ ಹಾಕಿದ್ದೀನಿ. ಇವಾಗ ನಾನು ಈ ಮಾರ್ಕಿಗೆ ಹಾಕಲ್ಲ, ಈ ಮಾರ್ಕ್ನ ಸ್ಟ್ರೈಟ್ ಲೈನ್ ಹಾಕೋತೀನಿ. ಇದು ಅಷ್ಟೇ, ಈ ಮಾರ್ಕಿಗೆ ಸ್ಟ್ರೈಟ್ ಲೈನ್ ಬೇಕಾಗಿರೋದು. ಇದು ಅವ್ರದ್ದು ಬಾಡಿ ಫಿಟ್ಟಿಂಗು. ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡ್ಮೇಲೆ ನಾನು 1/2 ಇಂಚನ್ನು ಎಲ್ಲೂ ಸೇರಿಸಿಲ್ಲ. ಈ ಕಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಈ ಕಡೆ 1/2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಅದಕ್ಕೆ ಈ ರೀತಿ ಸ್ಟ್ರೈಟಾಗಿ ಮೇಲ್ಗಡೆಯಿಂದನೇ ಹಿಂಗೆ ಮಾರ್ಕ್ ಹಾಕ್ಕೋಬೇಕು. ಮೊದಲೇ ಕಟಿಂಗ್ ಮಾಡೋಕ್ಕೋಸ್ಕರ ಸ್ವಲ್ಪ ಮಾರ್ಕ್ ಹಾಕ್ಕೋಬೇಕು. ಅದಾದಮೇಲೆ ನಾವು ಬಲಗಡೆ ಶೇಪಿಗೆ ಈ ರೀತಿ ಇನ್ನೊಂದು ಮಾರ್ಕ್ನ ಹಾಕೋಬೇಕು. ಅದನ್ನು ಎಷ್ಟು ಇಂಚಿಗೆ ಇಳಿಸ್ಬೇಕು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ಇಲ್ಲೇನಿದೆ 7 ಇಂಚಿದೆ ಅಂದರೆ ಇಲ್ಲಿ 7.5 ಇಂಚಿಗೆ ಡಿವೈಡ್ ಮಾಡಿ ಈ ಮೆಷರ್ಮೆಂಟ್ ನೋಡ್ಕೊಳ್ಳಿ. ಈ ಮೆಷರಿಗೆ 3.5 ಇಂಚಸ್ ಬಂತಲ್ಲ, ಅದೇ 3.5 ಇಂಚಸ್ಸಿಗೆ ಇಲ್ಲಿ ಬರುತ್ತೆ. ಇಲ್ಲೂ ಅದೇ ಮೆಷರಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಈ ಮೆಷರ್ಮೆಂಟಿಗೆ ಡೌನ್ ಮಾಡ್ಕೊಂಡು ಹೋಗಬೇಕು. ಇದು ಅಷ್ಟೇ, ಒಂದು ಸ್ವಲ್ಪ ಶೇಪ್ ಡೌನಿಗೆ ಬರುತ್ತೆ. ಇಷ್ಟು ಎತ್ತರ ಶೇಪ್ ಬರಲ್ಲ. ನಾವು ಒಂದು ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಫ್ರೀಯಾಗಿ ಬಿಟ್ಟಿರ್ತೀವಿ, ಆಮೇಲೆ ನೀಟಾಗಿ ಶೇಪ್